ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಕೆಎಸ್ ಕಾರಂತ್ರವರು, ಅಧ್ಯಕ್ಷರು, ಶ್ರೀ ಗುರುನರಸಿಂಹ ದೇವಸ್ಥಾನ ಆಡಳಿತ ಮಂಡಳಿ. ಡಾಕ್ಟರ್ ಕೆಎಸ್ ಕಾರಂತ್ರವರು ಮೂಲತಃ ಕೃಷಿ ಪ್ರಧಾನ ಕುಟುಂಬಸ್ಥರು. ವೈದ್ಯಕೀಯ ಪದವಿಯನ್ನ ಪಡೆದು ಮನೋವೈದ್ಯಕೀಯದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನ ಪಡೆದವರು. ಬೆಂಗಳೂರಿನಲ್ಲಿ ಅನ್ವಯಿಕ ಸಂಮೋಹಿನಿ ಚಿಕಿತ್ಸೆಯಲ್ಲಿ ವಿಸ್ತೃತ ತರಬೇತಿ, ಚೆನ್ನೈನಲ್ಲಿ ಚಿಕಿತ್ಸಾ ಮನಃಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ, 1986ರ ಲಾಗಾಯತಿನಿಂದ ಕುಂದಾಪುರದಲ್ಲಿ ಮನೋವೈದ್ಯಕೀಯ ತಜ್ಞರಾಗಿ ಜನಮಾನಸದಲ್ಲಿ ಡಾಕ್ಟರ್ ಕೆಎಸ್ ಕಾರಂತ್ ಎಂದೇ ಪ್ರಸಿದ್ಧರು. 2006ರಿಂದ 2012ರವರೆಗೆ ಕೂಟ ಮಹಾಜಗತ್ತಿನ ಕೇಂದ್ರಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವವರು. 2021 ಫೆಬ್ರವರಿ 12ರಿಂದ ಶ್ರೀ ಕ್ಷೇತ್ರ ಸಾಲಿಗ್ರಾಮದ ಶ್ರೀ ಗುರುನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ನಮ್ಮೆಲ್ಲರನ್ನು ಮುನ್ನಡೆಸ್ತಾ ಬರ್ತಾ ಇರತಕ್ಕಂತಹ ಹಿರಿಯರಾದಂತಹ ಡಾಕ್ಟರ್ ಕೆಎಸ್ ಕಾರಂತ್ರವರ ಶುಭಾಶಂಸನ ನುಡಿಗಳಿಗಾಗಿ ನಾವೆಲ್ಲ ಕಾಯೋಣವೆ. ನಿರ್ವೈರಾಖ್ಯ ಸ್ಥಳವಾಸಂ ಭಟ್ಟಾಚಾರ್ಯ ವರಪ್ರದಂ ಸಿಂಹೇಪ ವದನಂ ವಂದೇ ನೃದೇಹಂ ಕುಲದೈವತಂ ಶರಣಂ ಸುಕೃತಾಂ ಋಣಾಂ ಭಯಪಾಪ ನಿವಾರಣಂ ಪ್ರಣಮ್ಯ ನರಸಿಂಹಂ ತಂ ಯದಸ್ಮತ್ ಕುಲದೈವತಂ. ಶ್ರೀ ಗುರುಭ್ಯೋ ನಮಃ. ಉತ್ತರಹಳ್ಳಿ ಅಂಗಸಂಸ್ಥೆಯ ರಜತ ಸಂಭ್ರಮದ ಅಧ್ಯಕ್ಷರು, ಸಮಾರಂಭದ ಅಧ್ಯಕ್ಷರು, ಅಂಗಸಂಸ್ಥೆ ಅಧ್ಯಕ್ಷರು ಆಗಿರುವ ಸನ್ಮಿತ್ರ ಕೂಟಬಂಧು ಕೇಶವ ಹೊಳ್ರೆ, ವೇದಿಕೆಯ ಮೇಲೆ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಗಣ್ಯಾತಿಗಣ್ಯ ಅತಿಥಿ ವರೆಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಕೂಟ ಹಾಗೂ ಕೂಟೇತರ ಬಂಧು ಭಗಿನಿಯರೇ, ನಿಮಗೆಲ್ಲರಿಗೂ ಕ್ಷೇತ್ರದ ವತಿಯಿಂದ ಧನುರ್ಮಾಸದ ವಿಶೇಷ ಶುಭ ಹಾರೈಕೆಗಳು. ಸ್ವಲ್ಪ ಚಪ್ಪಾಳೆ ತಟ್ಟಿ, ಯಾಕಂದ್ರೆ ಅವರು ಇದಲ್ರಿ ಹೇಳಿದ್ರಾಗ ಸ್ವಲ್ಪ ನಮ್ಮಲ್ಲಾದರೆ ಪಡುಗಣರ ಒಂದು ವಾತಾವರಣದಲ್ಲಿ ಇಟ್ಸ್ ಆಲ್ರೆಡಿ ಐ ಥಿಂಕ್ ಪ್ರದೀಪ್ ಕುಮಾರ್ ಅವರು ನನ್ನ ನೋಡಿ ರಗಾಡ್ತಾ ಇದ್ದಾರೆ. ಈಗ ಇಷ್ಟೊತ್ತಿಗೆ ನಾವೆಲ್ಲ ವಿ ಸ್ಟಾರ್ಟ್ ಸ್ವೆಟಿಂಗ್ ದೇರ್. ಇಲ್ಲಿ ಹಾಗಲ್ಲ, ಸ್ವಲ್ಪ ನನಗಂತೂ ಪ್ಲೆಸೆಂಟ್ ಅಂತ ಅನಿಸ್ತಾ ಇದೆ ಬೆಂಗಳೂರು. ಇಲ್ಲೇ ಇರೋಣ ಅನಿಸುತ್ತೆ. ಬಹುಶಃ ವರ್ಕಾಡಿ ಭಾಸ್ಕರ್ ರಾಯರ ಹಾಗೆ ನಾವ್ಡ್ರ ಹಾಗೆ ನಾನು ರಿಟೈರ್ಮೆಂಟ್ ಆದಮೇಲೆ ಬಹುಶಃ ಇಲ್ಲಿ ಸೆಟ್ಲ್ ಆಗ್ತೇನೋ ಗೊತ್ತಿಲ್ಲ. ಕಾಲ ಯಾರನ್ನ ಎಲ್ಲಿಗೆ ತಂದು ಮುಟ್ತದೋ ಗೊತ್ತಿಲ್ಲ. ಆದರೆ ನಾನು ಯಾಕೆ ಇದನ್ನು ಸಂದರ್ಭೋಚಿತವಾಗಿ ಹೇಳ್ತಾ ಇದ್ದೇನೆ, ಈ ಎಳೆಯನ್ನು ತಕೊಂಡೆ ಅಂತ ಹೇಳಿದ್ರೆ, ನಾವು ಎಲ್ಲೇ ಇರಲಿ ಏನೇ ಇರಲಿ ನಮ್ಮ ಮೂಲ ಸ್ಥಾನ ಗುರುಪೀಠ, ನಮ್ಮ ಮೂಲ ಗುರು ನರಸಿಂಹ ಸಾಲಿಗ್ರಾಮದಲ್ಲಿದ್ದಾನೆ. ನನಗೆ ನಿಮ್ಮೆಲ್ಲರ ಹೆಸರು ಬಾಯ್ಪಾಠ ಎಲ್ಲಿದ್ದರೂ ಕೂಡ ಬಹುಶಃ ಇನ್ನೊಂದು 2.5 ವರ್ಷ ನಮ್ಮ ಅವಧಿ ಇದೆ. ಬಾಯ್ಪಾಠ ಖಂಡಿತ ಮಾಡ್ಕೊಳ್ತೇನೆ. ಹೇಳಿ ಕೇಳಿ ನನ್ನೊಬ್ಬ ಮನೋವೈದ್ಯ, ಹೆಸರನ್ನ ಬಾಯ್ಪಾಠ ಮಾಡ್ಕೊಳ್ಬೇಕಾದದ್ದು ನನ್ನ ವೃತ್ತಿಯಾದಂಥ ಗುಣವೂ ಹೌದು. ಆದರೆ ಹೆಚ್ಚಿನ ಮುಖಗಳು ಪರಿಚಿತ. ಯಾಕಂದ್ರೆ ನಾನು ನಿಮ್ಮನ್ನು ಮಾತಾಡಿಸದೇ ಇರ್ಬೋದು, ನನ್ನ ಮಾತಾಡಿಸದೇ ಇರ್ಬೋದು, ಆದರೆ ನಮ್ಮ ದೇವಸ್ಥಾನ ನೋಡಿರ್ತೀರ. ಇಲ್ಲಿ ಸಾಂದರ್ಭಿಕವಾಗಿ ಹೇಳುವುದಾದರೆ, ಆಗ ನಿರ್ವಾಹಕರು ಹೇಳಿದರು, ಮತ್ತೆ ನಮ್ಮ ಚಂದ್ರಶೇಖರ ಐತಾಳರು ಕೂಡ ಪ್ರಸ್ತಾವನೆಯಲ್ಲಿ ಹೇಳಿದರು, ಈ ನಮ್ಮ ಸಂಸ್ಥೆ ಉತ್ತರಹಳ್ಳಿ ಅಂಗಸಂಸ್ಥೆ ಶುರುವಾದದ್ದು 1999ರಲ್ಲಿ ಅಲ್ವಾ? ಈಗ 24 ಮುಗಿಸಿ 25ರಲ್ಲಿದ್ದೀರಿ. ಈ ಸಂಸ್ಥೆಯ ಶೈಶವಾವಸ್ಥೆಯಿಂದಲೂ ನನಗೆ ಒಡನಾಟ ಇದೆ. ಕೂಟ ಮಹಾಜಗತ್ತಿನ ಕೇಂದ್ರಾಧ್ಯಕ್ಷನಾಗಿ 2006ರಿಂದ 2012 ತನಕ ಇದ್ದಾಗ 2 ಅವಧಿಯಲ್ಲಿ ನನ್ನ ಜೊತೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೂಟ ಮಹಾಜಗತ್ತಿನ ಅಧ್ಯಕ್ಷರಾಗಿ ನನ್ನ ಜೊತೆ ಉಪಾಧ್ಯಕ್ಷರೇ ಕೆಲಸ ಮಾಡಿದ್ದು ಈ ರಾಜಗೋಪಾಲ ಹೊಳ್ಳ ವೇದಿಕೆ ಅಂತಿಲ್ಲ, ಇವರೇ ರಾಜಗೋಪಾಲ್ ಹೊಳ್ಳ, ಡಾಕ್ಟರ್ ರಾಜಗೋಪಾಲ್ ಹೊಳ್ರು. ಇವತ್ತಿಗೂ ಅವರನ್ನು ನಾನು ತುಂಬ ಹೃದಯಾಂತರಾಳದಿಂದ ನೆನಪಿಸಿಕೊಳ್ತೇನೆ. ಒಂಥರ ಪ್ರಾತಸ್ಮರಣೀಯ ವ್ಯಕ್ತಿತ್ವ. ಮುಂಬೈ ಅಂಗಸಂಸ್ಥೆಯನ್ನು ಹುಟ್ಟುಹಾಕಿದಾಗ 2009ರಲ್ಲಿ, ಅದೇ ವರ್ಷ ಪುಣೆಯಲ್ಲಿ ಮಾಡಿದಾಗಲೂ ಕೂಡ ಬಹಳ ಮುತುವರ್ಜಿಯಿಂದ ಬಂದಿದ್ರು. ನಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ರು. ಇವತ್ತು ಜಗತ್ತಾಗಲಿ ನಮ್ಮ ದೇವಸ್ಥಾನ ಆಗಲಿ ಒಂದು ಮೂರ್ತ ರೂಪಕ್ಕೆ ಬಂದು ಈ ಸ್ಥಿತಿಗೆ ಬಂದಿರಲಿಕ್ಕೆ ಒಂದು ಉತ್ತಮವಾದ, ಅಮೂಲ್ಯವಾದ, ಅದ್ವಿತೀಯವಾದ ಕೊಡುಗೆಯನ್ನ ಡಾಕ್ಟರ್ ರಾಜಗೋಪಾಲ್ ಹೊಳ್ರು ಕೊಟ್ಟಿದ್ದಾರೆ. ಅವರು ನಿಮ್ಮ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಗತಿಸಿದ ಹಿರಿಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ ಬಯಸ್ತೇನೆ. ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಹೇಳುವುದಾದ್ರೆ, ಒಂದು ನಿಮ್ಮ ಗುರುಸ್ಥಾನ ಬನ್ನಿ. ಇವತ್ತು ದೈವಿಕ ಕಾಕತಾಳಿ ಎಲ್ಲಿವರೆಗಂದ್ರೆ, ನಿನ್ನೆ ಸಂಜೆ ಅಷ್ಟೇ 5:45 ಹೊತ್ತಿಗೆ ಫಲ ಪ್ರಾರ್ಥನೆ ಮಾಡಿ ಇವತ್ತು ಅಲ್ಲಿ ಶಾಕಲ ಋಕ್ಸಮಿತ ಯಾಗದ ಪ್ರಥಮ ದಿನ ನಡೀತಾ ಇದೆ. ಅದೇ ದಿವಸ ನಿಮ್ಮ
ರಜತ ಸಂಭ್ರಮ ನೀವು ನಡೆಸ್ಕೊಳ್ತಾ ಇದ್ದೀರಿ. ಗುರುವಿನ ಆಶೀರ್ವಾದ ಖಂಡಿತ ಇದೆ, ಅನುಗ್ರಹ ಅಂತೂ ಇದ್ದೇ ಇದೆ. ಇನ್ನು ಅವರು ಮಾತನಾಡ್ತಾ ಹೇಳಿದರು, ನಮ್ಮ ಈ ಆಡಳಿತ ಮಂಡಳಿ 6ನೇ ಆಡಳಿತ ಮಂಡಳಿ ಕರ್ನಾಟಕ ಹೈಕೋರ್ಟ್ನ ತೀರ್ಪು 1984 ನಂತರ 95ರಲ್ಲಿ ಈ ದೇವಸ್ಥಾನವು ಕೂಟ ಬ್ರಾಹ್ಮಣ ಎಂಬ ಪ್ರವರ್ಗಕ್ಕೆ ಸಂಬಂಧಿಸಿದ್ದು, ಆಡಳಿತಾತ್ಮಕವಾದ ಹಕ್ಕನ್ನ ಕೂಟ ಬ್ರಾಹ್ಮಣರೆಂಬ ನಮ್ಮ ಈ ಒಂದು ಅಭಿಮಾನದ ಒಂದು ಪ್ರವರ್ಗ ಏನಿದೆಯಲ್ಲ, ಈಗಷ್ಟೇ ಪ್ರದೀಪ್ ಕುಮಾರ್ ಅವರು ನನಗೆ ಒಂದು ಹೇಳಿದರು, ನೀವು ಎಷ್ಟು ಜನ ಇದ್ದೀರಿ ಅಂತ ಹೇಳಿದ್ರಿ. ಅವ್ರು ಹೇಳಿದ್ರು ನಾವು 35,000 ಇದ್ದೇವೆ, ನಾವು ಹೆಚ್ಚು ಕಡಿಮೆ 1,00,000 ಇದ್ದೇವೆ ಅಂತ. ಆದರೆ ಸಂಖ್ಯಾತ್ಮಕ್ಕಿಂತ ಹೆಚ್ಚಿಗೆ ಅವರೊಂದು ಮೆಚ್ಚುಗೆ ನುಡಿಯ ನನಗೆ ಹೇಳಿದ್ರು, ಬಹುಶಃ ಮುಂದೆ ಕೂಡ ಅದನ್ನು ಅವರ ಭಾಷಣದಲ್ಲಿ ಹೇಳ್ತಾರಂತ. ಸಂಘಟನಾತ್ಮಕವಾಗಿ ಕೂಟ ಬ್ರಾಹ್ಮಣರು ಒಂದು ಪ್ರಬಲ ಶಕ್ತಿ ಎನ್ನುವುದನ್ನು ಅವ್ರ ಮಾತಲ್ಲಿ ಹೇಳಿದ್ದಾರೆ. ಇದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 84ರಲ್ಲಿ ಕರ್ನಾಟಕ ಹೈಕೋರ್ಟಿನ ತೀರ್ಪು ಬಂದರೂ ಕೂಡ ಅದರ ಅನುಷ್ಠಾನಕ್ಕೆ ನಾವು ತಗೊಂಡದ್ದು 10 ವರ್ಷ ಕೂಟಮ ಜಗತ್ತಿನ ಅವಿರತ ಪರಿಶ್ರಮದಿಂದ. 95ರಲ್ಲಿ ಬಂದಂಥ ಪ್ರಥಮವಾಗಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದಂಥ ಆಡಳಿತ ಮಂಡಳಿ ಇದು 6ನೇ ಆಡಳಿತ ಮಂಡಳಿ. 21ರಿಂದ 26ರವರೆಗಿದೆ. ಫೆಬ್ರವರಿ 12, 2021ರಲ್ಲಿ ನಾವು ಈ ಸೇವಾ ದೀಕ್ಷೆಯನ್ನ ಈ ಆಡಳಿತ ಮಂಡಳಿ ತಗೊಂಡಿದ್ದು. ಅದರ ನಂತರ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಪ್ರೋದ್ಬಲ ಮತ್ತು ಎಲ್ಲ ಕೊರೋನಾದ ಒಂದು ಕಾಲಘಟ್ಟದಲ್ಲಿ ಇರತಕ್ಕಂಥ ಹಿನ್ನಡೆಯ ಹೊರತಾಗಿಯೂ ಕೂಡ ಭಕ್ತಾಭಿಮಾನಿಗಳ ಹಾಗೂ ನಿಮ್ಮಂಥ ಗುರುಭಕ್ತರ ಸಹಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಯಜ್ಞನಾರಾಯಣ ಹೆರಡೆ ಅವರೆಲ್ಲ ಶುರು ಮಾಡಿದ್ದನ್ನು ಮುಂದುವರಿಸಿಕೊಂಡು ಬಂದು ಇವತ್ತು ನಾವು ಗೋಕುಟೀರ ಗೋ ಸಾನ್ನಿಧ್ಯವನ್ನು ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಹಾಗೆಯೇ ತಾಮ್ರದ ಹೊದಿಕೆಯ ಕಾರ್ಯ ಸಂಪೂರ್ಣ ಆಗಿದೆ. ಅದರ ನಂತರ ಶ್ರೀಮದ್ ಯೋಗಾನಂದ ಚಿಕಿತ್ಸಾಲಯ ನಡೀತಾ ಇದೆ. ನೀರನ್ನು ಕೆರೆಗೆ ಚೆಲ್ಲಬೇಕಂದ್ರೆ ಸಮಾಜದಿಂದ ಬಂದ ದುಡ್ಡನ್ನು ದೇವರು ನೇರವಾಗಿ ಭಕ್ತರಿಗೆ ಅನುಗ್ರಹಿಸುವಂತಿಲ್ಲ, ಭಕ್ತರಲ್ಲಿ ದೇವರನ್ನು ನೋಡಬೇಕೆನ್ನುವಂಥ ಆ ಒಂದು ಪ್ರವೃತ್ತಿ ಅಥವಾ ಆ ಒಂದು ಮನೋಧ್ಯೇಯ ಉದ್ದೇಶ ನಮ್ಮ ಆಡಳಿತ ಮಂಡಳಿದಾಗಿದ್ದರಿಂದ ನಾವು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಶ್ರೀಮದ್ ಯೋಗಾನಂದ ಗುರುನರಸಿಂಹ ಚಿಕಿತ್ಸಾಲಯವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗ ಅವರೇ ಹೇಳಿದಾಗೆ ನಿತ್ಯ ಭೋಜನ ಅಂತೂ ಇದ್ದೇ ಇದೆ. ಕಳಸತ್ತಿ 17ನೇ ತಾರೀಕು ಇದೇ ವೇದಿಕೆಯಲ್ಲಿ ಬೆಂಗಳೂರು ಅಂಗಸಂಸ್ಥೆ ವೇದಿಕೆಯಲ್ಲಿ ನಾನು ಮಾತಾಡುವಾಗ ಹೇಳಿದೆ, ಅಲ್ಲೆಲ್ಲ ಐ ಡೋಂಟ್ ನೋ ವೆದರ್ ಪ್ರದೀಪ್ ಹ್ಯಾಸ್ ಟೇಕನ್ ಲಂಚ್ ಇನ್ ಅವರ್ ದಿಸ್ ಥಿಂಗ್, ಐ ಡೋಂಟ್ ನೋ. ಆದರೆ ಪರಿಸರದಲ್ಲಿ ಊಟ ಇದ್ರೆ ಸಾಲಿಗ್ರಾಮ್ ದೇವಸ್ಥಾನದ ಊಟ ಅಂತ ಹೇಳ್ತಾರೆ. ಅಂದ್ರೆ ಊಟಕ್ಕೋಸ್ಕರ ಬರುವಂತಲ್ಲ, ಅಂತೂ ದೇವರ 1 ಗಂಟೆಗೆ ನಾವು ಊಟ ಹಾಕ್ತೇವೆ. ಮಾತ್ರ ಅಲ್ಲ, ಇವತ್ತಿನವರೆಗೂ ಒಂದೇ ಒಂದು ಚೂರು ಅದರ ಬಗ್ಗೆ ಅಪಸ್ವರವಾಗಲಿ, ಅದರ ಬಗ್ಗೆ ಅತೃಪ್ತಿಯಾಗಲಿ ಇಲ್ಲ. ಯಾಕಂದ್ರೆ ದಾಸೋಹಕ್ಕಿಂತ ಮಿಗಿಲಾದ ಒಂದು ದಾಸೋಹ ಬೇರೆ ಯಾವುದೂ ಇಲ್ಲ. ಸಾಕು ಸಾಕು ಅಂತಿದ್ರೆ ಅದು ಅನ್ನದ ದಾನದಲ್ಲಿ ಮಾತ್ರ. ಹಾಗಾಗಿ ಇಷ್ಟು ಹಲವಾರು ಯೋಜನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ 2ನೇ ಮಹಡಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಗುರುಧಾಮ 35 ಕೊಠಡಿಗಳಿರ್ತಕ್ಕಂಥ ವಸತಿ ಸಮೂಹ ಅಥವಾ ಸಂಕೀರ್ಣದ 2ನೇ ಮಹಡಿಯ ಒಂದು ಮಹಡಿ ಕಟ್ಟಡಕ್ಕೆ ಕಾಂಕ್ರಿಟೈಸೇಷನ್ ಆಗಿದೆ. ಸದ್ಯದಲ್ಲೇ ನೀವು ನಾಡ್ದು 17ಕ್ಕೆ ಹಬ್ಬಕ್ಕೆ ಬರ್ತೀರಾ, ದಯವಿಟ್ಟು ನೋಡಿ. ನೀವೆಲ್ಲರೂ ಈಗ ಉತ್ತರಹಳ್ಳಿ ಅಂಗಸಂಸ್ಥೆಯವರು ಕಳಸತ್ತಿ ನಾನು 17ನೇ ತಾರೀಕು ಬಂದಾಗ ನಮ್ಮ ಆಡಳಿತ ಮಂಡಳಿ ಸದಸ್ಯ ಮಹಾನಗರ ಪಾಲಿಕೆಯನ್ನು ಪ್ರತಿನಿಧಿಸುವಂಥ AV ಶ್ರೀಧರ್ ಕಾರಂತರ ಒಂದು ಮುತುವರ್ಜಿಯಿಂದ ಬೆಂಗಳೂರು ಅಂಗಸಂಸ್ಥೆಯವರು 10 ಲಕ್ಷವನ್ನು ಕೊಟ್ಟು ಪ್ರಧಾನ ಪ್ರಾಯೋಜಕತ್ವ ವಹಿಸಿಕೊಂಡ್ರು. ಹಾಗೆ 2 ಬೆಂಗಳೂರಿನ ಮೂಲ ಅಲ್ಲಿಯವರು ಲಲಿತಾ ನಾವ್ಡ್ರು, ರಮೇಶ್ ನಾವ್ಡ್ರು ಹಾಗೂ ನಾಗವೇಣಿ ಅಲ್ಲ ವಾಗ್ದೇವಿಯ ನಾಗವೇಣಿ ಅಮ್ಮ ಅವರು ತಲಾ 10 ಲಕ್ಷ ಕೊಟ್ಟಿದ್ದಾರೆ. ಈಗ ಉತ್ತರಹಳ್ಳಿಯವರು ಘೋಷಣೆ ಮಾಡಿದ್ದಾರೆ. ಹಾಗೆ ನಿಮ್ಗೆಲ್ರಿಗೂ ಆ ಗುರು ಪ್ರೇರಣೆ ಕೊಟ್ಟು ಶೀಘ್ರಾತಿ ಶೀಘ್ರ ನಮಗಲ್ಲ, ಊರಿನಲ್ಲಿದ್ದವರಿಗಲ್ಲ, ನೀವು ಪರಸ್ಥಳದಿಂದ ಬಂದವರಿಗೆ ಒಂದು ಸುಸಜ್ಜಿತವಾದ ವಸತಿಗೃಹ ಇರಲಿ. ಬಂದವರು ಎಲ್ಲಿಗೆ ಹೋಗುವುದು ಅಂತ ಹೇಳುವಲ್ಲ, ನರಸಿಂಹನ ಸೇವೆ ಮಾಡ್ತಾ ಇಲ್ಲಿಯೂ ಕೂಡ ನಿಮ್ಮ ಇದು ಯಾವುದು ನಿಮ್ಮ ಮಿನಿಮಮ್ ಕಂಫರ್ಟ್ಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಯಾವ ಚ್ಯುತಿ ಬರೆದಿದ್ದ ಹಾಗೆ ಮನಸ್ತೃಪ್ತಿಯಿಂದ ದೇವರ ದರ್ಶನ ಮಾಡಿ ಸೇವೆ ಮಾಡುವಂಥ ಒಂದು ಅವಕಾಶ ಬರಲಿ. ಆಡಳಿತ ಮಂಡಳಿ ಜೊತೆಗೆ ನೀವು ಸಹಕರಿಸ್ತೀರಿ ಎಂಬ ಭರವಸೆ ನನಗಿದೆ. ಎಲ್ಲದಕ್ಕಿಂತ ಬಿಗಿಲಾಗಿ ನಾನು ಈಗಷ್ಟೇ ಒಬ್ಬರಿಗೆ ಹೇಳಿದೆ, ಪೂರ್ವದಲ್ಲಿರ್ತಕ್ಕಂಥ ನರಸಿಂಹನ ಅನುಗ್ರಹ
ಪಶ್ಚಿಮದಲ್ಲಿ ಇರತಕ್ಕಂಥ ಉರಿಯ ಶಮನಕ್ಕೆ ನಾವು ನಿಲ್ಲಿಸಿದಂಥ ಆಂಜನೇಯನ ಒಂದು ಬೆಂಬಲ ಇದ್ರೆ ಬಹುಶಃ ಕೋಟ ಬ್ರಾಹ್ಮಣ ಪ್ರವರ್ಗದವರು ಏನನ್ನೂ ಮಾಡಿಯಾರು, ಏನನ್ನೂ ಸಾಧಿಸಿಯಾರು. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ. ತಮ್ಮ ಶುಭಾಶಂಸನ ನುಡಿಗಳಿಗೆ ಧನ್ಯವಾದಗಳು. ಇದೀಗ ಪ್ರಸಾದವನ್ನ, ಗುರುನರಸಿಂಹ ದೇವಸ್ಥಾನದ ಪ್ರಸಾದವನ್ನ ಅವರು ಇದೀಗ ಸಾಲಿಗ್ರಾಮ ದೇವಸ್ಥಾನದ ಗುರು ನರಸಿಂಹನ ಅನುಗ್ರಹ, ಅವರ ಆಶೀರ್ವಾದ, ಅದರ ಪ್ರಸಾದವನ್ನ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕೇಶವ ಹೊಳ್ಳಾರವರಿಗೆ ಡಾಕ್ಟರ್ ಕಾರಂತ್ರವರು ಹಸ್ತಾಂತರಿಸುತ್ತಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ, ಗೌರವದಿಂದ ಇದನ್ನ ಸ್ವೀಕರಿಸೋಣ. ಕ್ಷಮಿಸಿ. ಅದರ ಜೊತೆಗೆ ನಾಡಿದ್ದು ಈ ವರ್ಷ ಕಾರಣಾಂತರದಿಂದ ವಿಶೇಷವಾಗಿ ಮಕರ ಸಂಕ್ರಾಂತಿ 15ನೇ ತಾರೀಕು ಬಂತು, ಜನವರಿ. ಸಾಲಿಗ್ರಾಮ ಹಬ್ಬ ಮಕರ ಸಂಕ್ರಾಂತಿ 14 ಇದ್ರೆ 16, ಈಗ 15 ಬಂದದ್ರಿಂದ 17ನೇ ತಾರೀಕು ನಿನ್ನೆ ತಾನೇ ಇದೇ ಬೆಂಗಳೂರು ನಾಗೇಂದ್ರ ಹೆಳ್ಳಿಯವರು ಮುದ್ರಿಸಿದಂಥ ನಮ್ಮ ಹಬ್ಬದ ಆಮಂತ್ರಣ ಪತ್ರಿಕೆ ನನ್ನ ಕೈ ಸೇರಿದೆ. ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಿಸಿ ಈಗ ತಗೊಂಡು ಬಂದಿದ್ದೇನೆ ಸ್ವತಃ. ಇದನ್ನ ಈ ಎರಡೂ ಅಂಗಸಂಸ್ಥೆಯವರಿಗೆ ಕೊಡ್ತೇನೆ. ಅದಕ್ಕಿಂತ ಮೊದಲು ಇದರ ವಿದ್ಯುಕ್ತ ಬಿಡುಗಡೆಯನ್ನ ನಮ್ಮ ಬ್ಯಾಂಕ್ ಅಂತ ಹೆಮ್ಮೆಯಿಂದ ಹೇಳ್ತೇನೆ, ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಪಂಜಾ ಅವರು ಬಂದು ಬಿಡುಗಡೆ ಮಾಡಿ ಹಸ್ತಾಂತರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇದೀಗ ಜನವರಿ 17ರಂದು ನಡೆಯಲಿರುವ ಸಾಲಿಗ್ರಾಮ ಹಬ್ಬದ ಆಹ್ವಾನ ಪತ್ರಿಕೆಯ ವಿದ್ಯುಕ್ತ ಲೋಕಾರ್ಪಣೆ ನೆರವೇರಿಸಿಕೊಡಲಿದ್ದಾರೆ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಅವರು. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕೂಡ ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಎಲ್ರಿಗೂ ನೀಡಲಾಗುತ್ತೆ. ದಯಮಾಡಿ ಜನವರಿ 17ನ್ನ ಈವಾಗಲೇ ಬ್ಲಾಕ್ ಮಾಡ್ಕೊಂಡ್ಬಿಡಿ. ಸಾಲಿಗ್ರಾಮ ಹಬ್ಬ, ನರಸಿಂಹನ ಕೃಪೆಗೆ ಪಾತ್ರರಾಗೋಣ, ನರಸಿಂಹ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅಧಿಕೃತವಾಗಿ ಬೆಂಗಳೂರು ಅಂಗಸಂಸ್ಥೆಯ ಸಂಬಂಧಪಟ್ಟಂತ ಆಮಂತ್ರಣ ಪತ್ರಿಕೆಯನ್ನ ಬೆಂಗಳೂರು ಅಂಗಸಂಸ್ಥೆಯ ಉಪಾಧ್ಯಕ್ಷರಾದಂಥ ಹಾಗೂ ಕೋಶಾಧಿಕಾರಿಗಳಾಗಿರುವ ಹೆಸರು ರಾಘವೇಂದ್ರ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಇದೀಗ ಬೆಂಗಳೂರು ಅಂಗಸಂಸ್ಥೆಯವರಿಗೆ ಜಾತ್ರೆಯ ಆಹ್ವಾನ ಪತ್ರಿಕೆಯ ಹಸ್ತಾಂತರ. ಎಲ್ಲರೂ ಬನ್ನಿ, ಸಾಲಿಗ್ರಾಮ ಹಬ್ಬದಲ್ಲಿ ಪಾಲ್ಗೊಳ್ಳಿ ಅಂತ ಸ್ವತಃ ಡಾಕ್ಟರ್ KS ಕಾರಂತ್ರವರೇ ನಿಮ್ಮೆಲ್ಲರಿಗೂ ಆಮಂತ್ರಣ ನೀಡಿದ್ದಾರೆ. ಯಾರೂ ತಪ್ಪಿಸ್ಕೊಳ್ಬೇಡಿ, ಎಲ್ಲರೂ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ.